ನಟಿ ವಿಜಯಲಕ್ಷ್ಮಿ ಗೊತ್ತಾ ಎಂದು ಕೇಳಿದರೆ ಒಂದು ಕ್ಷಣ ಯಾರು ಎಂಬ ಕುತೂಹಲ ಕಿರುತೆರೆ ವೀಕ್ಷಕರಲ್ಲಿ ಮೂಡಿದರೆ ಆಶ್ಚರ್ಯವಿಲ್ಲ. ಅದೇ ಲಕ್ಷಣ ಧಾರಾವಾಹಿಯ ನಕ್ಷತ್ರ ನಿಮಗೆ ಗೊತ್ತಿದೆಯಾ ಎಂದು ಕೇಳಿ ನೋಡಿ. ಅರೆ, ಯಾರಿಗೆ ತಾನೇ ಗೊತ್ತಿಲ್ಲ ಎಂಬ ಉತ್ತರ ವೀಕ್ಷಕರಿಂದ ನಿಮಗೆ ಸಿಕ್ಕೇ ಸಿಗುತ್ತದೆ. ಲಕ್ಷಣ ಧಾರಾವಾಹಿಯ ನಂತರ ಕಿರುತೆರೆಯಿಂದ ದೂರವಿದ್ದ ವಿಜಯಲಕ್ಷ್ಮಿ ಇದೀಗ ಮೈನಾ ಧಾರಾವಾಹಿ ಮೂಲಕ ಕಿರುತೆರೆಯಲ್ಲಿ ಸೆಕೆಂಡ್ ಇನ್ನಿಂಗ್ ಶುರು ಮಾಡಿದ್ದಾರೆ. ಇದರ ಜೊತೆಗೆ ವಿಜಯಲಕ್ಷ್ಮಿ ಅವರು ಭಕ್ತಿ ಗೀತೆಯೊಂದರಲ್ಲಿ ಅಭಿನಯಿಸಿದ್ದಾರೆ. ಆ ಮೂಲಕ ಮತ್ತೆ ತಮ್ಮ ಅಭಿನಯವನ್ನ ಸಾಬೀತು ಮಾಡಿದ್ದಾರೆ. ಸಂಗೀತಗಾರ್ತಿ ಆಶಾ ಭಟ್ ಅವರು ಹಾಡಿರುವ ಜಯ ಜಯ ರಾಮ ಎಂಬ ರಾಮನ ಕುರಿತಾದ ಭಕ್ತಿ ಗೀತೆಗಳಲ್ಲಿ ಅಭಿನಯಿಸಿರುವ ನಟಿ ವಿಜಯಲಕ್ಷ್ಮಿ ಅವರು ತಮ್ಮ ಅದ್ಭುತ ಅಭಿನಯದ ಮೂಲಕ ಹಾಡಿಗೆ ಒಂದು ಹೊಸ ಕಳೆ ತಂದಿದ್ದಾರೆ. ಈ ಮೂಲಕ ವೀಕ್ಷಕರಲ್ಲಿಯೂ ಭಕ್ತಿ ಭಾವನೆ ಮೂಡುವಂತೆ ಮಾಡಿದ್ದಾರೆ. ಗೌರಂಗ್ ಗ್ಲೋಬಲ್ ಫೌಂಡೇಶನ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದಿರುವ ಈ ವಿಡಿಯೋ ಆ ಫೌಂಡೇಶನ್ನ ದೈವಭಕ್ತಿಯನ್ನ ತೋರಿಸುತ್ತದೆ. ನಿರ್ದೇಶಕ ಅನುತ್ತಮ್ ಕೃಷ್ಣದಾಸ್ ಅವರು ಈ ವಿಡಿಯೋವನ್ನ ನಿರ್ದೇಶನ ಮಾಡಿದ್ದು ಅರುಣಾಚಲೇಶ್ವರ ದೇವಸ್ಥಾನದ ಆವರಣದಲ್ಲಿ ಚಿತ್ರೀಕರಿಸಲಾಗಿದೆ. ಜಯ ಜಯ ರಾಮ ಎಂಬ ಈ ಭಕ್ತಿ ಗೀತೆ ನಟಿ ವಿಜಯಲಕ್ಷ್ಮಿ, ಸಂಗೀತಗಾರ್ತಿ ಆಶಾ ಭಟ್, ಸಂಗೀತ ನಿರ್ದೇಶಕ ಶ್ರೇಯಸ್ ರಾವ್ ಹಾಗೂ ನಿರ್ದೇಶಕ ಅನಿಲ್ ಅವರು ಕೂಡ ಪರಿಶ್ರಮದಿಂದ ಬಹಳ ಅಚ್ಚುಕಟ್ಟಾಗಿ ಮೂಡಿಬಂದಿದೆ. ಇನ್ನು ನಟನೆಯ ವಿಚಾರ ಬಂದರೆ ಮೊದಲ ಧಾರಾವಾಹಿ ಲಕ್ಷಣದಲ್ಲಿ ನಾಯಕಿ ನಕ್ಷತ್ರ ಆಗಿ ನಟಿಸಿದ ವಿಜಯಲಕ್ಷ್ಮಿ ಇದೀಗ ಮೈನಾ ಧಾರಾವಾಹಿಯಲ್ಲಿಯೂ ನಾಯಕಿಯಾಗಿ ನಟಿಸುತ್ತಿರುವ ಈಕೆ ಸ್ನಾತಕೋತ್ತರ ಪದವೀಧರೆ. ಗಣಿತದಲ್ಲಿ ಸ್ನಾತಕೋತ್ತರ ಪದವಿ ಪಡೆದಿರುವ ಈಕೆಗೆ ನಟಿಯಾಗುವ ಕನಸಿತ್ತು. ಬಣ್ಣದ ಲೋಕದಲ್ಲಿ ಮಿಂಚುವ ಬಯಕೆಯಿತ್ತು. ಹಾಗಾಗಿ ಬಂದಂತ ಎಲ್ಲ ಅವಕಾಶಗಳನ್ನ ಆಕೆ ಉಪಯೋಗಿಸುತ್ತಿದ್ದಾರೋ. ಆಡಿಷನ್ನಲ್ಲಿ ಭಾಗವಹಿಸಲಾರಂಭಿಸಿದರು. ಸತತ 5 ವರ್ಷಗಳ ಕಾಲ ಆಡಿಷನ್ನಲ್ಲಿ ಭಾಗವಹಿಸುತ್ತಿದ್ದ ವಿಜಯಲಕ್ಷ್ಮಿ ಅವರಿಗೆ ತಾನು ಆಯ್ಕೆಯಾಗದಿದ್ದಾಗ ಸಹಜವಾಗಿ ಬೇಸರ ಆಗಿತ್ತು. ಮುಂದೆ ಅಧ್ಯಾಪನ ವೃತ್ತಿಯತ್ತ ಹೆಜ್ಜೆ ಇಡುವ ನಿರ್ಧಾರ ತೆಗೆದುಕೊಂಡ ಆಕೆ ಅದು ಮನಸ್ಸಿರಲಿಲ್ಲ. ಆ ಸಮಯದಲ್ಲಿ ಲಕ್ಷಣ ಧಾರಾವಾಹಿಯಲ್ಲಿ ನಟಿಸುವ ಸುವರ್ಣಾವಕಾಶ ದೊರಕಿತು. ಜೊತೆಗೆ ಮೊದಲ ಬಾರಿ ನಕ್ಷತ್ರಳಾಗಿ ತೆರೆ ಮೇಲೆ ಕಾಣಿಸಿಕೊಂಡಾಗ ಆಕೆಯ ಕನಸು ನನಸಾದ ಖುಷಿ. ಮೊದಲ ಧಾರಾವಾಹಿಯಲ್ಲಿಯೇ ನಾಯಕಿ ಪಾತ್ರ, ಜೊತೆಗೆ ಕಿರುತೆರೆ ವೀಕ್ಷಕರು ಆ ಪಾತ್ರವನ್ನ ಮೆಚ್ಚಿಕೊಂಡಾಗ ವಿಜಯಲಕ್ಷ್ಮಿ ಅವರಿಗೆ ಸಂತೋಷವಾಯಿತು. ಇದೀಗ ಮೈನಾ ಆಗಿ ನಟಿಸುತ್ತಿರುವ ಈಕೆ ಹಳ್ಳಿ ಹುಡುಗಿಯಾಗಿ ಕಿರುತೆರೆ ವೀಕ್ಷಕರನ್ನ ರಂಜಿಸುತ್ತಿದ್ದಾರೆ. ಇನ್ನಷ್ಟು ಕನ್ನಡ ಧಾರಾವಾಹಿ, ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.